ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ. ನಮ್ಮ ಸಂಸ್ಥೆ ಹೆಸರು ಬಂದು ಜಾಯ್ಫುಲ್ ಫೀಟ್ ಪ್ರೀ ಸ್ಕೂಲ್ ಅಂತ ಅಂದ್ಬಿಟ್ಟು ಇವಾಗ ಹೊಸದಾಗಿ ಶುರು ಮಾಡ್ಕೊಂಡಿರುವಂತ ಸಂಸ್ಥೆ ಇದು. ಇದು ಬಂದು ದೊಡ್ಡ ದುನಸಂದ್ರ ಸರ್ಕಲ್ ಹತ್ರ ಇರೋ SBI ಬ್ಯಾಂಕ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ನಾವು ಮಾಡಿರುವಂತದ್ದು. ನಮ್ಮ ಶಾಲೆಗೆ ಬಂದು ಬೇಸಿಕ್ ಆಗಿ ಮಾಂಟೆಸರಿ ಬೇಸ್ಡ್ ಆಕ್ಟಿವಿಟಿ ಸ್ಕೂಲ್ ತರ ನಾವು ಇಟ್ಕೊಂಡಿದೀವಿ. ಇಟ್ ಇಸ್ ಲೈಕ್ ಮಕ್ಕಳಿಗೆ ನೀವು ಯಾವುದೇ ತರ ಆಟದಲ್ಲೇ ಮುಳುಗಿಸಿ ಮಕ್ಕಳನ್ನ ನಾವು ಪಾಠ ಹೇಳ್ಕೊಡೋ ಅಂತ ಒಂದು ಸಂಸ್ಥೆ ಇದು. ನಮ್ಮ ಸಂಸ್ಥೆನಲ್ಲಿ ಬಂದು ಎಲ್ಲಾ ಟೀಚರ್ಸ್ ಆರ್ ಆಲ್ ವೆಲ್ ಟ್ರೈನ್ ಟೀಚರ್ಸ್, ಎವ್ರಿಬಡಿ ಐಡೆಂಟಿಟಿ ಟ್ರೈನ್ ಟೀಚರ್ಸ್. ನೀವು ಅಯ್ಯೋ ಮಕ್ಕಳನ್ನ ಕಳ್ಸಿದ್ರೆ ಹೆಂಗಪ್ಪ ಟೀಚರ್ಸು ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ? ಖಂಡಿತ ಇಲ್ಲ. ನಮ್ಮಲ್ಲಿ ಹೌಸ್ ಕೀಪಿಂಗ್ ಇದ್ದಾರೆ. ಎಲ್ಲರೂ ಬಂದು ನಾವು ಹೆಣ್ಮಕ್ಳೇ ಆಗಿರೋದ್ರಿಂದ ಮನೆಯಲ್ಲಿ ಅಪ್ಪ ಅಮ್ಮಂದ್ರನ್ನ ಬಿಟ್ಟು ಬಂದ್ರೆ ಹೆಂಗಿರ್ತಾರೆ ಮಕ್ಕಳು, ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಇಲ್ಲಿ ನಮಗೂ ಮಕ್ಳಿದ್ದಾರೆ, ನಾವು ಇಲ್ಲಿಗೆ ಬರೋ ಪ್ರತಿಯೊಂದು ಮಕ್ಕಳು ನಮ್ಮ ಮಕ್ಳ ತರನೇ ನಾವು ಟ್ರೀಟ್ ಮಾಡ್ತೀವಿ. ಸೊ ಹಂಗಾಗಿ ಭಯ ಇಲ್ದಿರ ನೀವು ಕಳಿಸ್ಬೋದು. ಎಲ್ಲಾ ಮಕ್ಕಳಿಗೂ ಕೂಡ ನಾವು ವ್ಯಾನ್ ಫೆಸಿಲಿಟೀಸ್ ಕೊಡ್ತೀವಿ, ಪಿಕಪ್ ಡ್ರಾಪ್ ಇರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ನಮ್ಮ ಸಂಸ್ಥೆನಲ್ಲಿ ನಾವು ಟೀಚರ್ಸ್ ಎಲ್ಲ ಸೇರ್ಕೊಂಡು ಏನ್ ಅನ್ಕೊಂಡಿದೀವಿ ಅಂತಂದ್ರೆ, ನಾವು ಜಾಸ್ತಿ ಫೀಸ್ ಕೊಟ್ಟು ಮಕ್ಳು ಏನೂ ಕಲಿದಿರೋದಕ್ಕಿಂತ ಅಟ್ಲೀಸ್ಟ್ ಒಂದು ರೇಂಜ್ಗೆ ನಮ್ದು ಒಂದು ಬಜೆಟ್ ಫ್ರೆಂಡ್ಲಿ ಸ್ಕೂಲ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಆ ಬಜೆಟ್ ಫ್ರೆಂಡ್ಲಿನಲ್ಲಿ ನೀವು ಕೊಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ ಆ ಒಂದು ಉನ್ನತ ಶಿಕ್ಷಣನ ನೀವು ಕೊಟ್ಟಂಗಾಗುತ್ತೆ. ನಿಮ್ಮ ಮಕ್ಕಳು ಅಯ್ಯೋ ಹೌದು ನಂಗೆ ಇಷ್ಟು ಫೀಸ್ ಪೇ ಮಾಡಿ ನನಗೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹಾಕೋದಕ್ಕಾಗಲ್ಲ, ಬೇಡ, ದಟ್ ಇಸ್ ಫೈನ್. ನಮ್ಮ ಸ್ಕೂಲಲ್ಲಿ ನಾವು ಕಮ್ಮಿ ಬಜೆಟ್ ಅಲ್ಲೇ ಚೆನ್ನಾಗಿ ಹೇಳ್ಕೊಡ್ತೀವಿ ಮಕ್ಕಳಿಗೆ. ಖಂಡಿತ ಶಾಲೆಗೆ ಒಂದ್ಸಲಿ ಭೇಟಿ ಕೊಡಿ, ನೋಡಿ. ಚೈಲ್ಡ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ಸ್ ಇದೆ, ಕ್ಲಾಸ್ ರೂಮ್ಸ್ ಇದೆ, ಒಳ್ಳೆ ಟ್ರೈನ್ಡ್ ನುರಿತ ಟೀಚರ್ಸ್ ಇದ್ದಾರೆ, ಒಳ್ಳೆ ಟ್ರೈನ್ಡ್ ಹೌಸ್ ಕೀಪಿಂಗ್ ಸ್ಟಾಫ್ಸ್ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿನಲ್ಲಿ ಕೂಡ ನಾವು ಒಂದು ಲೇಡಿನ ಅವ್ರ ಜೊತೆಗೆ ನಾವು ಕಂಪನಿ ಮಾಡಿ ಕಳಿಸ್ತೀವಿ. ಆಮೇಲೆ ಮಾಂಟೆಸರಿ ಬೇಸ್ಡ್ ಅಲ್ಲಿ ನಿಮ್ಗೆ ಸೆನ್ಸೋರಿಯಲ್ ಆಕ್ಟಿವಿಟಿ ಆಗಿರ್ಬೋದು ಅಥವಾ EVS ಬಗ್ಗೆ ಆಗಿರ್ಬೋದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ನಾವೆಲ್ಲ ಅವ್ರಿಗೆ ಗ್ರಾಸ್ ಮೋಟರ್ ಸ್ಕಿಲ್ಸ್ ಎಲ್ಲ ಕಳಿಸ್ಕೊಟ್ಟು ನಂತರ ಅವ್ರಿಗೆ ಬರೀಲಿಕ್ಕೆ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಸೊ ಹಾಗಾಗಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಶಾಲೆಗೆ ಭೇಟಿ ಕೊಟ್ರೆ ಯು ವಿಲ್ ಗೆಟ್ ಟು ನೋ ಮೋರ್ ಅಬೌಟ್ ಅವರ್ ಸ್ಕೂಲ್ ಅಂಡ್ ಯು ವಿಲ್ ಲವ್ ಅವರ್ ಸ್ಕೂಲ್ ಅಂಡ್ ಯು ವಿಲ್ ಮೇಕ್ ಯುವರ್ ಚಿಲ್ಡ್ರನ್ ಗೆಟ್ ಅಡ್ಮಿಟೆಡ್ ಇನ್ ಅವರ್ ಸ್ಕೂಲ್. ಅಂಡ್ ಮೋರ್ ಓವರ್ ಇನ್ ದಿಸ್ ಕಾಂಪಿಟೇಟಿವ್ ವರ್ಲ್ಡ್ ಯು ಕ್ಯಾನ್ ಸಿ, ಮಕ್ಕಳಿಗೆ ಇವಾಗ ನಾವು ಇವಾಗಿಂದ ತಯಾರಿ ಕೊಟ್ರೆ ಅಷ್ಟೇ ಮಕ್ಕಳು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವ್ರಿಗೆ ಬೇಸಿಕ್ ಫೌಂಡೇಶನ್ ಯಾವಾಗ ಚೆನ್ನಾಗಿರುತ್ತೆ ಆವಾಗ ಅವರು ಮುಂದಿನ ಶಿಕ್ಷಣನೂ ಅವ್ರಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ನಾವು ಅವರಿಗೆ ಬಂದು ಈ ಆಟ ಸಾಮಾನು ಕೊಟ್ಟು, ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ದೇ ಆಲ್ ಟೆನ್ ಟು ಫೀಲ್ ಲೈಕ್ ಸಾಫ್ಟ್ ಟಾಯ್ಸ್ ಆಗಿರ್ಬೋದು ಅಥವಾ ಈ ಆಟ ಸಾಮಾನು ಆಗಿರ್ಬೋದು ಎಲ್ಲವೂ ನಮ್ಮ ಹತ್ರ ಇದೆ. ಆಮೇಲೆ ಕೆಲ್ಸಕ್ಕೆ ಹೋಗೋ ತಂದೆ ತಾಯಿರು ಅಯ್ಯೋ ನನ್ನ ಮಗುನ ನಾನು ಎಲ್ಲಿ ಬಿಟ್ಟು ಹೋಗ್ಬೇಕಪ್ಪ, ಮಕ್ಕಳನ್ನ ಮನೆಯಲ್ಲಿ ನೋಡ್ಕೊಂಡಂಗೆ ಯಾರು ನೋಡ್ಕೋತಾರೆ, ದಿಸ್ ಇಸ್ ಯುವರ್ ಸೆಕೆಂಡ್ ಹೋಮ್ ಅಂತಾನೆ ನಾ ಹೇಳ್ತೀನಿ. ನಿಮ್ ಮಕ್ಕಳನ್ನ ಇಲ್ಲಿ ಬಿಡಿ, ಕೇರ್ ಮಾಡುವಂತ ಟೀಚರ್ಸ್ ಇದ್ದಾರೆ, ಹೌಸ್ ಕೀಪಿಂಗ್ ಸ್ಟಾಫ್ ಇದ್ದಾರೆ, ನಾವಿದೀವಿ. ಯು ನೀಡ್ ನಾಟ್ ವೆರಿ ಅಬೌಟ್ ಎನಿಥಿಂಗ್. ನಾವು ಮಕ್ಕಳಿಗೆ ಒಳ್ಳೆ ಟ್ರೈನಿಂಗ್ ಕೊಡ್ತೀವಿ so that they will be competitive enough to face this competitive world. So that's what I need to tell you. Thank you all. ಇನ್ನೊಂದೇನಂದ್ರೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ತಗೊಂಡಾಗ ನೀವು ವಿಲ್ ಬಿ ಹ್ಯಾವಿಂಗ್ ಎ ಲೇಡಿ ಮಾರ್ಷಲ್ ವಿತ್ ಡ್ರೈವರ್ ಆಲ್ಸೋ. ಸೊ ಮಕ್ಕಳನ್ನ ಕಳ್ಸೋದಕ್ಕೆ ಯಾವುದೇ ರೀತಿ ಪೋಷಕರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆಮೇಲೆ ನಮ್ಮ ಶಾಲೆನಲ್ಲಿ ಬಂದು CCTV ಕ್ಯಾಮ್ರಾ 24/7 ಇರುತ್ತೆ, ಎಲ್ಲಾನು ರೆಕಾರ್ಡ್ ಆಗ್ತಾ ಇರುತ್ತೆ. ಮಕ್ಕಳನ್ನ ನಾವು ಯಾವುದೇ ರೀತಿ ಹೆದರ್ಸೋದಾಗ್ಲಿ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಅದನ್ನ ಯಾವುದನ್ನು ಮಾಡೋದಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ವಿ ಹ್ಯಾವ್ ಎ ಸ್ಮಾರ್ಟ್ ಕ್ಲಾಸ್ ಆಲ್ಸೋ, ಸ್ಮಾರ್ಟ್ TV ಇದೆ, ವಿಲ್ ಬಿ ಯೂಸಿಂಗ್ ದಟ್ ಆಲ್ಸೋ ಮಕ್ಕಳನ್ನ ಎಜುಕೇಟ್ ಮಾಡೋದಕ್ಕೆ. So what are all the facilities can be provided to the modernization world? We are providing everything with a very budget friendly fees antane helbodu. So do please visit our school once and have a look to our school.